ಇವತ್ತಿನ ವಿಶೇಷ ತರಕಾರಿನೇ ಉಪಯೋಗಿಸ್ತೇನೆ ಮಾಡುವಂಥ ಒಂದು ಆರೋಗ್ಯಕರವಾದಂಥ ಹುರುಗಡಲೆ ಪರಾಟ. ಹುರುಗಡಲೆನಲ್ಲಿ ಮಾಡುವಂಥ ಈ ಪರಾಟ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ತುಂಬಾ ಸುಲಭ. ಇನ್ನೊಂದು ವಿಶೇಷ ಏನು ಅಂತಂದರೆ ಇದನ್ನು 2ರಿಂದ 3 ದಿನ ಆರಾಮವಾಗಿ ಇಡ್ಬೋದು. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಪರಾಟ ಮಾಡೋದಕ್ಕೆ ಮೊದಲು ನಾನಿಲ್ಲಿ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಗೋಧಿ ಹಿಟ್ಟಿಗೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಹುರುಗಡಲೆ ಪರಾಟೆಗೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಆಗಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೆಯನ್ನು ಇಲ್ಲಿ ಕುಟ್ಟಿ ಸೇರಿಸ್ತಾ ಇದ್ದೀನಿ. ಅಜ್ವೆಯನ್ನು ಹಾಕೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆಯೇ ಹುರುಗಡಲೆಯಲ್ಲಿ ಸ್ವಲ್ಪ ಗ್ಯಾಸ್ ಇರೋದ್ರಿಂದ ಅಜ್ವೈನ್ ಹಾಕೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ. ಈಗ ಕುಟ್ಟಿರೋ ಅಂಥ ಅಜ್ವೈನನ್ನು ಗೋಧಿ ಹಿಟ್ಟಿಗೆ ಹಾಕಿ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಬಿಳಿ ಎಳ್ಳನ್ನಾದರೂ ಹಾಕ್ಬೋದು, ಇಲ್ಲಾಂದರೆ ಕಪ್ಪು ಎಳ್ಳನ್ನಾದರೂ ಹಾಕ್ಬೋದು. ಎಳ್ಳು ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಒಂದು ಕ್ರಿಸ್ಪಿಯಾಗಿ ಬರುತ್ತೆ, ಆರೋಗ್ಯಕರನೂ ಹೌದು. ಹಾಗೆಯೇ ಒಂದು 2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಮೊದಲು ಈ ಗೋಧಿ ಹಿಟ್ಟು ಹಾಗೆಯೇ ಮತ್ತೆ ಹಾಕಿರುವಂಥ ಆ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟು ಅಥವಾ ಪರಾಟ ಹಿಟ್ಟು ಕಲಿಸ್ಕೊಳ್ತೀವೋ ಆ ಹದದಲ್ಲಿ ನಾವಿಂದ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಕರೆಕ್ಟಾಗಿ ಕಲಸಿ ರೆಡಿಯಾಗಿದೆ. ಮೇಲೆ ಒಂದು 2ರಿಂದ 3 ಎಣ್ಣೆ ಡ್ರಾಪನ್ನು ಹಾಕಿ ಸರ್ವ್ ಬಿಟ್ಟು ಇದನ್ನು ಒಂದು 10 ನಿಮಿಷ ಹಾಗೇ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಆ ಸಮಯದಲ್ಲಿ ಇದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲೇ ನಾನು ಹೇಳಿದೆ, ಇವತ್ತು ನಾನು ಮಾಡ್ತಿರೋದು ಹುರುಗಡಲೆ ಪರಾಟ ಅಲ್ವಾ. ಹಾಗಾಗಿ ಈ ರೀತಿ ಅಂಗಡಿನಲ್ಲಿ ಸಿಗೋವಂಥ ಹುರುಗಡಲೆನ ತೊಗೊಂಡು ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು ಹುರುಗಡಲೆ ತೊಗೊಂಡು ಪೌಡ್ರ್ ಮಾಡಿಕೊಂಡು ಅದಕ್ಕೆ ರುಚಿಗೆ ಹಾಗೆ ಖಾರಕ್ಕೆ ತಕ್ಕಂತೆ 2 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿನ ಈ ರೀತಿ ಜಜ್ಜಿಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ನಾವು ಮಾಡ್ಕೊಂಡಿರೋಂಥ ಹುರುಗಡಲೆ ಪುಡಿಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಆಮ್ಚೂರನ್ನ ಸೇರಿಸಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಎಲೆನ ಈ ರೀತಿ ಪುಡಿಯಾಗಿ ಕತ್ತರಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿದರೆ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕತ್ತರಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಇದು ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇಲ್ಲ ಅಂದರೂ ಮಾಡ್ಬೋದು. ಇದನ್ನು ಹಾಕಿದರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಈರುಳ್ಳಿನ ಹಾಕಿಲ್ಲ ಅಂದರೆ ಈ ಮಾಡಿರೋಂಥ ಪರಾಟನ ನಾವು 2ರಿಂದ 3 ದಿನ ಆರಾಮವಾಗಿ ಇಡ್ಬೋದು. ಇವತ್ತು ನಾನು ಈರುಳ್ಳಿನ ಹಾಕಿ ಆ ಪುಡಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿದ್ರೆ ಸ್ಟಫಿಂಗು ರೆಡಿಯಾಗಿದೆ. ಲಾಸ್ಟಿಗೆ 1 ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಈ ಸ್ಟಫಿಂಗನ್ನು ನೋಡಿದರೆ ಸ್ವಲ್ಪ ಡ್ರೈ ಆಗೇ ಇರುತ್ತೆ. ಮಾಮೂಲಿ ನಾವು ಆಲೂಗೆಡ್ಡೆ ಸ್ಟಫಿಂಗ್ ಆಗಲಿ ಅಥವಾ ಗೋಬಿ ಸ್ಟಫಿಂಗ್ ಆಗಲಿ ಸ್ವಲ್ಪ ಹಸಿಯಾಗಿರುತ್ತಲ್ವ. ಆದರೆ ಈ ಸ್ಟಫಿಂಗು ಸ್ವಲ್ಪ ಉದುದ್ರಾಗಿರುತ್ತೆ, ಪರವಾಗಿಲ್ಲ. ಇದು ಸೈಡಿಗೆ ಇಟ್ಬಿಟ್ಟು ನಾವು 10 ನಿಮಿಷ ಈ ಗೋಧಿ ಹಿಟ್ಟನ್ನು ನೆನೆಸೋದಕ್ಕೆ ಇಟ್ಟಿದ್ವಲ್ವ. 10 ನಿಮಿಷ ಆದಮೇಲೆ ಮತ್ತೆ ನಾನು 1 ನಿಮಿಷ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹಿಟ್ಟನ್ನ ತಗೊಂಡು ಇದನ್ನು ಗುಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಹಿಟ್ಟನ್ನು ತಗೋಬಾರ್ದು. ಎಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತೀವೋ ಅಷ್ಟೇ ಸ್ಟಫಿಂಗ್ನ ತೊಗೊಂಡ್ರೆ ಈ ಪರಾಟ ತುಂಬಾ ರುಚಿಯಾಗಿ ಬರುತ್ತೆ. ಈಗ ತೊಗೊಂಡಿರೋಂಥ ಗೋಧಿ ಹಿಟ್ಟನ್ನು 2 ಹೆಬ್ಬೆಟ್ಟನ್ನು ಉಪಯೋಗಿಸಿ ಈ ರೀತಿ ಬಟ್ಲು ರೀತಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಬಟ್ಲು ರೀತಿ ಅಥವಾ ಕಪ್ ರೀತಿ ಮಾಡಿಕೊಂಡ್ರೆ ಸ್ಟಫಿಂಗ್ನ ತುಂಬಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ ನೋಡಿ. ಈ ರೀತಿ ಮಾಡ್ಕೊಬಿಟ್ಟು 2ರಿಂದ 3 ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ನಾವು ತುಂಬಿದರೆ ಕರೆಕ್ಟಾಗಿ ಬರುತ್ತೆ. ಈಗ ತುಂಬಿಟ್ಟು ಮತ್ತೆ ನಾವು ಹೆಬ್ಬೆಟ್ಟನ್ನು ಉಪಯೋಗಿಸ್ಕೊಂಡು ಸೈಡ್ನಿಂದ ಸೀಲ್ ಮಾಡ್ಕೊಬರೋದು. ಎಕ್ಸ್ಟ್ರಾ ಹಿಟ್ಟೇನು ಬರೋಲ್ಲ, ಯಾಕೆಂದರೆ ಎಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ವೋ ಅಷ್ಟೇ ನಾವು ಸ್ಟಫಿಂಗ್ ತೊಗೊಂಡ್ರಿಂದ ಎಕ್ಸ್ಟ್ರಾ ಬರೋಲ್ಲ. ಈಗ ಮಾಡಿಕೊಂಡು ಒತ್ತ ಮಣೆಯಲ್ಲಿ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ಮೊದಲು ಬೆರಳಿನಲ್ಲಿ ಲೈಟಾಗಿ ತಟ್ಕೊಂಡು ಒಂದು ಸಮವಾಗಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಸ್ಟಫಿಂಗು ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗೆ ಬರೋದಿಲ್ಲ. ಮೊದಲು ಬೆರಳಿನ ಸಹಾಯದಿಂದ ಲೈಟಾಗಿ ತಟ್ಬಿಟ್ಟು ಆಮೇಲೆ ಈ ರೀತಿ ಒತ್ತುತ್ತಾ ಹೋದರೆ ಗುಂಡಾಗಿ ಎಷ್ಟು ತೆಳ್ಳಗೆ ಬೇಕಾದರೂ ಇದನ್ನು ಮಾಡ್ಬೋದು. ಯಾಕೆಂದರೆ ನಾವು ಒಳಗಡೆ ಹಾಕಿರೋದು ಪುಡಿ ಅಲ್ವಾ. ಹಾಗಾಗಿ ಎಷ್ಟು ತೆಳ್ಳಗೆ ಬೇಕಾದರೂ ಈ ಪರಾಟನ ಮಾಡ್ಕೋಬೋದು. ಇದನ್ನು ಎಷ್ಟು ತೆಳ್ಳಗೆ ನಾವು ಲಟ್ಟಿಸ್ಕೋತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಈರುಳ್ಳಿನ ಹಾಕಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಮಾತ್ರ ನಾವು ಈ ಪರಾಟನ ನಾವು ತೆಳ್ಳಗೆ ಲಟ್ಟಿಸ್ಕೋಬೋದು. ಈರುಳ್ಳಿ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಅವತ್ತೇ ತಿಂದು ಮುಗಿಸ್ತೀವಿ ಅಂದರೆ ಮಾತ್ರ ಈರುಳ್ಳಿ ಹಾಕಿ 2ರಿಂದ 3 ದಿನ ಸ್ಟೋರ್ ಮಾಡಬೇಕು ಅಂದರೆ ಈರುಳ್ಳಿನ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಈಗ ತೆಳ್ಳಗೆ ಗುಂಡಿಗೆ ಲಟ್ಟಿಸ್ಕೊಂಡು ರೆಡಿಯಾಗಿದೆ. ಇದನ್ನು ಬಿಸಿಯಾಗಿರೋಂಥ ತವ ಮೇಲೆ ಒಂದು 2ರಿಂದ 3 ಡ್ರಾಪಷ್ಟು ಎಣ್ಣೆನ ಹಾಕಿಬಿಟ್ಟು ಫ್ಲೇಮನ್ನು ಹೈನಲ್ಲಿ ಇಟ್ಕೊಂಡು ಈ ಪರಾಟನ ಹಾಕಿಬಿಟ್ಟು ಆಮೇಲೆ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ಒಂದು ಬದಿ ಬೇಯಿಸಬೇಕಾಗುತ್ತೆ. ಲೈಟಾಗಿ ಗುಳ್ಳೆ ಬಂದಾಗ ಮತ್ತೆ ತಿರುಗಿಸ್ಬಿಟ್ಟು 2 ಬದಿನೂ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಹಾಕಿಬಿಟ್ಟು ಬೇಯಿಸಿದ್ರಂತೂ ಈ ಪರಾಟ ಎಕ್ಸಲೆಂಟಾಗಿ ಬರುತ್ತೆ.
ಹುರುಗಡ್ಲೆನಲ್ಲಿ ಮಾಡಿರೋದ್ರಿಂದ ಪ್ರೋಟೀನು ತುಂಬಾ ಚೆನ್ನಾಗಿ ಸಿಗುತ್ತೆ. ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡೋದು, ತರಕಾರಿ ಇಲ್ಲ, ಬೇಯಿಸಿಲ್ಲ ಅಂತ ಯೋಚನೆನೇ ಇಲ್ಲ. ಮನೆಯಲ್ಲಿ ಸಾಮಾನ್ಯವಾಗಿ ಹುರುಗಡ್ಲೆ ಇದ್ದೇ ಇರುತ್ತೆ. ಅದನ್ನು ಈ ರೀತಿ ಪುಡಿ ಮಾಡಿಕೊಂಡು ಸಿಂಪಲ್ಲಾಗಿ ಪರೋಟ ಮಾಡಿಬಿಟ್ಟು ಲಂಚ್ ಬಾಕ್ಸ್ಗೆ ಆರಾಮಾಗಿ ಪ್ಯಾಕ್ ಮಾಡಿಕೊಡ್ಬೋದು. ಈಗ ನೋಡಿದರೆ ರುಚಿಯಾದಂಥ ಪರೋಟ ರೆಡಿಯಾಗಿದೆ. ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕಾದ್ರೆ ಹಾಗೇ ಪ್ಯಾಕ್ ಮಾಡೋದು ಬದಲು ಆಡಿ ಯೂನಿ ರ್ಯಾಪ್ನಲ್ಲಿ ಸುತ್ತಬಿಟ್ಟು ಪ್ಯಾಕ್ ಮಾಡಿದರೆ ತುಂಬ ಹೊತ್ತು ಫ್ರೆಶ್ ಆಗಿರುತ್ತೆ. ಹಾಗೆಯೇ ರೀಹೀಟ್ ಮಾಡೋದಕ್ಕೆ ಮೈಕ್ರೋವೇವ್ನಲ್ಲಿ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಆರೋಗ್ಯಕರವಾದಂಥ ಪರೋಟಾನ ಸಿಂಪಲ್ಲಾಗಿ ಪ್ಯಾಕ್ ಮಾಡಿ ರೆಡಿ ಮಾಡಾಯಿತು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೊಡಬೇಕಾದ್ರೆ ನೀವು ಸಾಸ್ ಜೊತೆ ಕೊಡ್ಬೋದು, ಇಲ್ಲ ಅಂತಂದರೆ ಈ ರೀತಿ ಬೆಣ್ಣೆ ಜೊತೆ ಕೊಟ್ಟರು ಸಹ ತುಂಬಾ ಎಂಜಾಯ್ ಮಾಡಿ ತಿಂತಾರೆ. ಈಗ ಮಾಡಿರೋಂಥ ಪರೋಟಾನ ಹಾಗೇ ತಿನ್ಬೋದು, ಏನೂ ಇಲ್ಲದೇ ಸುಮ್ಮನೆ ಸುತ್ತಕೊಂಡು ಬೆಣ್ಣೆ ಜೊತೆ ಸವ್ಕೊಂಡು ತಿನ್ಬೋದು. ಇದ್ರ ಜೊತೆ ಒಂದು ಗ್ರೀನ್ ಚಟ್ನಿ, ಚಾಟ್ ಚಟ್ನಿ ಇದಂತೂ ಅದ್ಭುತವಾಗಿರುತ್ತೆ. ಹಾಗೆಯೇ ಬೆಣ್ಣೆ, ಒಂದು ಸಿಂಪಲ್ ಆಗಿರೋಂಥ ಈರುಳ್ಳಿ, ಹಾಗೆಯೇ ಒಂದು ಉಪ್ಪಿನಕಾಯಿ, ಜೊತೆಗೆ ಮೊಸರಿದ್ರಂತೂ ಬೋನಸ್ಸು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.